ಒಂದೇ ವ್ಯಕ್ತಿ, ಆದರೆ ಎರಡು ಧ್ವನಿಗಳು. 12ನೇ ಶತಮಾನದ ಮಹಾನ್ ಅನುಭಾವಿ ಅಕ್ಕ ಮಹಾದೇವಿ. ಆಕೆಯ ಎರಡು ವಚನಗಳು ಒಂದಕ್ಕೊಂದು ಸಂಪೂರ್ಣ ವಿರುದ್ಧವಾಗಿ ನಿಲ್ತವೆ. ಒಂದು, ಎಲ್ಲವೂ ಇದೆ ಎನ್ನುವ ಸಂಭ್ರಮ. ಇನ್ನೊಂದು, ಎಲ್ಲವೂ ಶೂನ್ಯ ಎನ್ನುವ ಸ್ಥಿತಿ. ಈ ಎರಡು ಧ್ರುವಗಳ ನಡುವಿನ ಅಕ್ಕನ ಈ ಪಯಣ ಇದೆಯಲ್ಲ, ಅದು ಅವರ ಆಧ್ಯಾತ್ಮಿಕ ಜೀವನದ ಅತ್ಯಂತ ಮಹತ್ವದ ಘಟ್ಟಗಳನ್ನ ನಮ್ಮ ಮುಂದೆ ತೆರೆದಿರುತ್ತೆ. ಬನ್ನಿ, ಈ ಪಯಣದೊಳಗೆ ಇಳಿದು ನೋಡೋಣ. ಮೊದಲ ವಚನದಲ್ಲಿ ಅಕ್ಕ ನಮ್ಮ ಕಣ್ಣ ಮುಂದೆ ಒಂದು ಸುಂದರವಾದ ಜಗತ್ತನ್ನೇ ಕಟ್ಟಿಕೊಡ್ತಾರೆ. ಇದೊಂದು ಅಚ್ಚುಕಟ್ಟಾದ, ಕ್ರಮಬದ್ಧವಾದ ಆಧ್ಯಾತ್ಮಿಕ ಸಮುದಾಯ. ಇಲ್ಲಿ ಪ್ರತಿಯೊಬ್ಬ ಗುರುವಿಗೂ ಒಂದು ಸ್ಥಾನವಿದೆ, ಒಂದು ಜವಾಬ್ದಾರಿ ಇದೆ, ಎಲ್ಲರ ಬಗ್ಗೆ ಒಂದು ಕೃತಜ್ಞತಾ ಭಾವ ಇದೆ, ಎಲ್ಲವೂ ಒಂದು ಸಾಮರಸ್ಯದಲ್ಲಿದೆ. ಆದ್ರೆ ಆಶ್ಚರ್ಯ ಅಂದ್ರೆ, ತಕ್ಷಣವೇ ಮುಂದಿನ ವಚನದಲ್ಲಿ ಆ ಇಡೀ ಜಗತ್ತು ಕಣ್ಮರೆಯಾಗುತ್ತೆ. ಕ್ಷಣದ ಹಿಂದೆ ಇದೆ ಅನ್ನಿದ್ದೆಲ್ಲವೂ ಈಗ ಇಲ್ಲವಾಗಿದೆ. ಅಸ್ತಿತ್ವದ ಜಾಗದಲ್ಲಿ ಒಂದು ದೊಡ್ಡ ಶೂನ್ಯ ಆವರಿಸಿಕೊಂಡಿದೆ. ಇದು ಎಂಥ ನಾಟಕೀಯ ಬದಲಾವಣೆಯಲ್ವಾ? ಇದು ಅಕ್ಕನ ಪ್ರಜ್ಞೆಯಲ್ಲಿಯಾದ ಒಂದು ದೊಡ್ಡ ಪಲ್ಲಟವನ್ನೇ ಸೂಚಿಸುತ್ತೆ. ಹಾಗಿದ್ರೆ ಇದು ಹೇಗೆ ಸಾಧ್ಯ? ಒಬ್ಬರೇ ವ್ಯಕ್ತಿಯಲ್ಲಿ ಇಂಥ ಎರಡು ಸಂಪೂರ್ಣ ವಿರುದ್ಧವಾದ ಸತ್ಯಗಳು ಇರಲು ಸಾಧ್ಯನಾ? ಇದು ಅವರ ನಂಬಿಕೆ ಕಳೆದು ಹೋದುದ್ರ ಸಂಕೇತನಾ? ಅಥವಾ ಇದೇ ಆಧ್ಯಾತ್ಮಿಕ ಪಯಣದ ಅಂತಿಮ ಹಂತ, ಆ ಪರಮ ಮುಕ್ತಿನಾ? ಈ ಪ್ರಶ್ನೆಗಳೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಸರಿ, ಹಾಗಾದ್ರೆ ಬನ್ನಿ ಮೊದಲು ಅಕ್ಕ ಕಟ್ಟಿಕೊಟ್ಟ ಆ ಮೊದಲ ಜಗತ್ತಿನೊಳಗೆ ಹೋಗಿ ನೋಡೋಣ. ಸಂಬಂಧಗಳು, ಗುರುಗಳು, ಜ್ಞಾನ ಎಲ್ಲವೂ ಒಟ್ಟಿಗೆ ಇರುವ ಆ ಸಮನ್ವಯದ ಜಗತ್ತದು. ನಾವು ಮಾತಾಡ್ತಿರೋದು 12ನೇ ಶತಮಾನದ ಕಲ್ಯಾಣದ ಬಗ್ಗೆ. ಅಲ್ಲಿನ ಅನುಭವ ಮಂಟಪ ಅನ್ನೋದು ಕೇವಲ ಒಂದು ಸಭಾಂಗಣ ಆಗಿರ್ಲಿಲ್ಲ, ಅದೊಂದು ಕ್ರಾಂತಿಕಾರಿ ಆಧ್ಯಾತ್ಮಿಕ ಸಂಸತ್ತು. ಅಲ್ಲಿ ಎಲ್ಲ ಶರಣರು ಸೇರಿ ತಮ್ಮ ಅನುಭವಗಳನ್ನ, ಜ್ಞಾನವನ್ನ ಹಂಚ್ಕೊಳ್ತಿದ್ರು. ಅಕ್ಕನಿಗೆ ತನ್ನ ಸಮುದಾಯ ಸಿಕ್ಕಿದ್ದೇ ಅಲ್ಲಿ. ಇಲ್ಲಿ ನೋಡಿ, ಎಷ್ಟು ಅದ್ಭುತವಾಗಿ ಅಕ್ಕ ತನ್ನ ಆಧ್ಯಾತ್ಮಿಕ ಕಲಿಕೆಯನ್ನ ಒಂದು ಚೌಕಟ್ಟಿಗೆ ಹಾಕೊಂಡಿದ್ದಾರೆ ಅಂತ. ಕಾಯಕದ ದಾರಿಗೆ ಬಸವಣ್ಣ ಗುರು, ಜ್ಞಾನದ ದಾರಿಗೆ ಪ್ರಭುದೇವ, ಭಕ್ತಿಯ ದಾರಿಗೆ ಅಜಗಣ್ಣ. ಹೀಗೆ ಪ್ರತಿಯೊಂದು ಮಾರ್ಗಕ್ಕೂ ಒಬ್ಬೊಬ್ಬ ಗುರುವನ್ನ ಅವರು ಹೆಸರಿಸ್ತಾರೆ. ಅವರ ಕಲಿಕೆ ಎಷ್ಟು ವ್ಯವಸ್ಥಿತವಾಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಅಂದ್ಹಾಗೆ ಇಲ್ಲಿ ಕೂಟ ಅನ್ನೋ ಪದಕ್ಕೆ ತುಂಬಾನೇ ಆಳವಾದ ಅರ್ಥವಿದೆ. ಕೂಟ ಅಂದ್ರೆ ಸುಮ್ನೆ 4 ಜನ ಸೇರೋ ಗುಂಪಲ್ಲ. ಕೂಡು ಅನ್ನೋ ಮೂಲಪದದಿಂದ ಬಂದಿರೋ ಇದು ಒಂದು ಸಾವಯವ ಸಂಬಂಧವನ್ನ, ಸಾಮರಸ್ಯವನ್ನ ಸೂಚಿಸುತ್ತೆ. ಎಲ್ಲರೂ ಒಟ್ಟಾಗಿ ಒಂದೇ ಉದ್ದೇಶಕ್ಕೆ ಒಂದಾಗುವ ಒಂದು ಸುಂದರ ಪರಿಕಲ್ಪನೆ. ಸರಿ, ಈಗ 2ನೇ ಹಂತಕ್ಕೆ ಬರೋಣ. ಇಲ್ಲಿವರೆಗೂ ಅಚ್ಚುಕಟ್ಟಾಗಿ ಕಟ್ಟಿದ ಆ ಇಡೀ ಆಧ್ಯಾತ್ಮಿಕ ರಚನೆಯೇ ಸಂಪೂರ್ಣವಾಗಿ ಕಳಚಿಬೀಳುವ ಸಮಯ. ಅದೇ ಮಹಾವಿಸರ್ಜನೆ. ಈ ಬದಲಾವಣೆಯನ್ನ ಗಮನಿಸಿ. ಮೊದಲ ವಚನದಲ್ಲಿ ಆಯ್ತು ಅಂತಾರೆ, ಎಲ್ಲವೂ ಅಸ್ತಿತ್ವದಲ್ಲಿದೆ ಅಂತ. ಆದರೆ 2ನೇ ವಚನದಲ್ಲಿ ಅದೇ ಜಾಗದಲ್ಲಿ ಇಲ್ಲ ಅನ್ನೋ ಪದ ಬರುತ್ತೆ. ಇದು ಕೇವಲ ಪದಗಳ ಆಟ ಅಲ್ಲ, ಇದು ಪ್ರಜ್ಞೆಯಲ್ಲಾದ ಒಂದು ಅಸಾಧಾರಣ ಬದಲಾವಣೆ. ಅಸ್ತಿತ್ವದಿಂದ ಶೂನ್ಯದೆಡೆಗಿನ ಒಂದು ದೊಡ್ಡ ಜಿಗಿತ. ಇದನ್ನ ನಾವು ನಕಾರಾತ್ಮಕವಾಗಿ ನೋಡಬಾರ್ದು. ಇದೊಂದು ರೀತಿ ಮಹಾಮರೆವು, ಅಂದ್ರೆ ಕಲಿತದ್ದನ್ನೆಲ್ಲ ಮೀರಿ ನಿಲ್ಲುವ ಒಂದು ಹಂತ. ಉಪನಿಷತ್ಗಳು ಇದನ್ನೇ ನೇತಿ ಅಂತ ಹೇಳೋದು. ಅಂದ್ರೆ ಇದಲ್ಲ ಅಂತ ಒಂದೊಂದೇ ಆಧಾರಗಳನ್ನ ಬಿಡ್ತಾ ಕೊನೆಗೆ ನಿರಾಧಾರವಾದ ಆ ಪರಮಸತ್ಯವನ್ನ ತಲುಪುವುದು. ಹಾಗಾದ್ರೆ ಗುರುಗಳಿಲ್ಲ, ಜ್ಞಾನದ ಚೌಕಟ್ಟುಗಳಿಲ್ಲ, ಎಲ್ಲವನ್ನೂ ಇಲ್ಲ ಅಂತಾದಮೇಲೆ ಇನ್ನೂ ಉಳಿಯೋದೇನು? ಅಲ್ಲಿಗ ಅಕ್ಕನ ಪಯಣ ಮುಗಿತಾ? ಖಂಡಿತ ಇಲ್ಲ. ನಿಜವಾದ ಪಯಣ ಶುರುವಾಗೋದೇ ಇಲ್ಲಿಂದ. ಆ ಅಂತಿಮ ಗುರಿಯೇ ಐಕ್ಯಸ್ಥಳ, ಅಂದ್ರೆ ನಾನು ಮತ್ತು ದೇವರು ಅನ್ನೋ ಭೇದವೇ ಇಲ್ಲದಾಗುವ ಸ್ಥಿತಿ. ಜೀವ ತನ್ನ ಪ್ರತ್ಯೇಕ ಅಸ್ತಿತ್ವವನ್ನ ಕಳೆದುಕೊಂಡು ದೈವದ ಜೊತೆ ಒಂದಾಗಿ ಹೋಗುವ ಆ ಪರಮ ಮಿಲನದ ಸ್ಥಿತಿ. ನದಿಯೊಂದು ಸಮುದ್ರದಲ್ಲಿ ಲೀನವಾದ ಹಾಗೆ. ಶೂನ್ಯ ಅಂತ ತಕ್ಷಣ ನಮ್ಗೆ ಬರೋದು ಒಂದು ನೆಗೆಟಿವ್ ಫೀಲಿಂಗ್ ಅಲ್ವಾ, ಏನೂ ಇಲ್ದಿರೋದು ಅಂತ. ಆದ್ರೆ ಶರಣರ ಅನುಭವದಲ್ಲಿ ಶೂನ್ಯ ಅಂದ್ರೆ ಅದು ಬರಿಯಲ್ಲ, ಅದು ಪರಿಪೂರ್ಣತೆ. ಎಲ್ಲವನ್ನೂ ಒಳಗೊಂಡಿರುವ, ಸೃಷ್ಟಿಯ ಮೂಲವಾಗಿರುವ ಒಂದು ಸಕಾರಾತ್ಮಕ ಶಕ್ತಿಯದು. ಅಂದಹಾಗೆ ಅಕ್ಕ ಆರಿಸಿಕೊಂಡ ಚನ್ನಮಲ್ಲಿಕಾರ್ಜುನ ಅನ್ನೋ ಹೆಸರಲ್ಲೇ ಒಂದು ಸ್ವಾರಸ್ಯ ಇದೆ ಗೊತ್ತಾ? ಚನ್ನಮಲ್ಲಿಕಾರ್ಜುನ ಅಂದ್ರೆ ಅದರ ದ್ರಾವಿಡ ಮೂಲ ಮಲೆಗಳ ಅರಸ ಅಥವಾ ಬೆಟ್ಟಗಳ ರಾಜ ಅಂತ. ಅಕ್ಕನ ದೇವರು ಪೌರಾಣಿಕ ಕಥೆಗಳಲ್ಲಿ ಬರುವೋನಲ್ಲ, ಆತ ಪ್ರಕೃತಿಯ ದೈವ. ಬೆಟ್ಟಗಳ ಹಾಗೆ ಸಹಜ, ಸ್ಥಿರ ಮತ್ತು ಸಾವಯವ. ಹಾಗಾದ್ರೆ ಇಷ್ಟೆಲ್ಲ ನೋಡಿದ ಮೇಲೆ ಈ ಇಡೀ ಪಯಣದ ತಿರುಳಿಯೇನು? ಈ 2 ವಚನಗಳ ಮೂಲಕ ಅಕ್ಕ ನಮ್ಗೆ ಕೊಡ್ತಿರೋ ಸಾರ್ವತ್ರಿಕ ಪಾಠವಾದ್ರೂ ಏನು? ನೋಡಿ,
ಇದನ್ನ ನಾವು ಯಾವುದೇ ಕಲಿಕೆಯ ಪ್ರಕ್ರಿಯೆಗೆ ಅನ್ವಯಿಸಬಹುದು. 3 ಹಂತಗಳು. ಮೊದಲೇ ಹಂತದಲ್ಲಿ ನಾವು ಗುರುಗಳಿಂದ, ಪುಸ್ತಕಗಳಿಂದ ಜ್ಞಾನದ ಚೌಕಟ್ಟನ್ನು ನಿರ್ಮಿಸಿಕೊಳ್ಳುತ್ತೇವೆ. 2ನೇ ಹಂತದಲ್ಲಿ ಆ ಜ್ಞಾನವನ್ನ ಸಂಪೂರ್ಣವಾಗಿ ನಮ್ಮದಾಗಿಸಿಕೊಂಡು ಬಾಹ್ಯ ಆಧಾರಗಳನ್ನ ಮೀರಿ ನಿಲ್ತೇವೆ. ಕೊನೆಗೆ 3ನೇ ಹಂತದಲ್ಲಿ ಆ ಕಲಿಕೆಯೇ ನಾವಾಗಿ, ದಾರಿಯೇ ಗಮ್ಯದಲ್ಲಿ ಕರಗಿ ಹೋಗುತ್ತೆ. ಕೊನೆಗೆ ಅಕ್ಕ ಕೇಳೋದು ಇದೊಂದೇ ಪ್ರಶ್ನೆ. ಎನಗಿನ್ನೇನೆಯಾ ಚೆನ್ನಮಲ್ಲಿಕಾರ್ಜುನಯ್ಯ? ಎಲ್ಲವೂ ನೀನೇ ಆದ್ಮೇಲೆ, ಎಲ್ಲವೂ ನನ್ನೊಳಗೆ ಒಂದಾದ್ಮೇಲೆ ನನಗಿನ್ನು ಬೇರೆಯಾಗಿ ಉಳಿದಿರುವುದಾದರೂ ಏನು? ಈ ಒಂದು ಸಾಲಿನಲ್ಲಿ ಅವರ ಸಂಪೂರ್ಣ ಅನುಭವ ಅಡಗಿದೆ. ಇದೊಂದು ಅದ್ಭುತವಾದ ಪ್ರಶ್ನೆ ಅಲ್ವಾ? ಯೋಚನೆ ಮಾಡಿ, ನಮ್ಮ ಗುರಿಯನ್ನು ತಲುಪಿದ ಮೇಲೆ ಆ ಗುರಿಗೆ ನಮ್ಮನ್ನ ತಲುಪಿಸಿದ ದಾರಿಯೇ ಇಲ್ಲದಂತೆ ಆದ್ರೆ, ಆ ಮಾರ್ಗದರ್ಶಕರೇ ನಮ್ಮೊಳಗೆ ಒಂದಾಗಿ ಹೋದ್ರೆ ಆ ಅನುಭವ ಹೇಗಿರಬಹುದು? ಇದೇ ಪ್ರಶ್ನೆಯೊಂದಿಗೆ ಅಕ್ಕನ ಈ ಪಯಣ ನಮ್ಮನ್ನು ಆಳವಾದ ಚಿಂತನೆಗೆ ಹಚ್ಚುತ್ತೆ.